ನಾನು ನಿಮಗೆ ಹೇಳಿದ್ನಲ್ಲ, ಗಂಗಂಗೆ ಅನ್ಯಾಯ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ಇವ್ನಿ ನನ್ನ ನಂಬಿ ಅಂತ. ನಂಬ್ತೀನಿ ಕಣವ. ಆ ಕಳ್ಳ ಬಡ್ಡಿ ಹೈದ ಬಂದು ನನ್ನ ಮಗಿನ ಕರ್ಕೊಂಡೋಗಿ ಚಂದಾಗಿ ನೋಡಿಕೊಂಡ್ರೆ ನನಗಷ್ಟೇ ಸಾಕು. ಅಯ್ಯೋ ಆಗಲ್ಲ ಸರ್, ಅವಳಿಗೆ ಬಾಯಿ ಕೊಡೋದಕ್ಕಾಗೋದಿಲ್ಲ ಸರ್. ಅವಳು ಕೇಳೋ ಒಂದೊಂದು ಪ್ರಶ್ನೆಗೂ ನಾನು ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ ಸರ್. ನಂದು ಅದೇ ಸಮಸ್ಯೆ. ಪೂರ್ವಿ, ನಿನ್ನ ಥರ ಜೀವನ ನೋಡಿದವ್ರಿಲ್ಲ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಸಾವನ್ನ ತಗೊಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ನಿನ್ನ ಮೇಲೆ ಹೆಮ್ಮೆ ಅನಿಸುತ್ತೆ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ. ಅಷ್ಟೇ ನನ್ನಿಂದಾಗೋದು. ಬೇಡ್ಕೊಳ್ಳಿ, ಒಳ್ಳೆ ಸಾಫ್ ಕೊಡಲಿ ಅಂತ ಬೇಡ್ಕೊಳ್ಳಿ. ಡಾಕ್ಟರ್, ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಫ್ಲೈಟ್ ಮಿಸ್ ಆಗುತ್ತೆ. ಬನ್ನಿ, ರೆಡಿಯಾಗಿ ಹೊರಡೋಣ. ಸರ್, ನಮಸ್ಕಾರ ಸರ್. ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಸರ್, ಬರಬಾರ್ದಾಗಿತ್ತಾ? ತಲೆ ಹರಟೆ ಮಾಡಬೇಡ. ನೀನು ಯಾವ ಸ್ಪೋರ್ಟ್ಸಲ್ಲೂ ಇಲ್ಲ ಅಂದಮೇಲೆ ನನ್ನ ಹತ್ರ ಏನಿರುತ್ತೆ ನಿನಗೆ ಕೆಲಸ? ನಾನಿಲ್ಲಿ ಸ್ಪೋರ್ಟ್ಸ್ ವಿಷಯ ಮಾತಾಡೋದಕ್ಕೆ ಬಂದಿಲ್ಲ ಸರ್, ನಿಮ್ಮ ಮದುವೆ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ. ನನ್ನ ಮದುವೆ ವಿಷಯ ಮಾತಾಡಲಿಕ್ಕೆ ನೀನು ಯಾರು? ನೋಡು, ಸುಮ್ಮನೆ ನನ್ನ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕಿ ತೊಂದರೆ ಕೊಡಬೇಡ. ನನಗೆ ತಲೆ ಕೆಟ್ಟರೆ ನಾನೇನು ಬೇಕಾದ್ರೂ ಮಾಡ್ತೀನಿ. ಗಂಗನ ನಿಮ್ಮ ಹೆಂಡತಿ ಅಂತ ಒಪ್ಕೊಳ್ದೆ ಹೋದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಸರ್. ನೋಡಿ ಸರ್, ನೀವು ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ಆದರ್ಶವಾಗಿ ಬದುಕೋದನ್ನು ಕಲಿಸ್ಬೇಕು. ನೀವು ಅವ್ರಿಗೆ ಮಾದರಿ ಆಗಿರಬೇಕು. ಏನು ನನಗೆ ಪಾಠ ಮಾಡ್ತಾ ಇದೆಯಾ? ಅಯ್ಯೋ, ಖಂಡಿತ ಇಲ್ಲ ಸರ್, ನಾನು ಅಷ್ಟು ದೊಡ್ಡೋಳಲ್ಲ. ಆದರೆ ಚಿಕ್ಕ ವಯಸ್ಸಲ್ಲಿರೋ ಗಂಗಾ ಅನ್ನೋ ಹುಡುಗಿನ ಮದುವೆ ಆಗಿ ನೀವು ಮಾಡಿರೋದು ದೊಡ್ಡ ತಪ್ಪು. ಆಮೇಲೆ ಅವಳಿಗೆ ಸುಳ್ಳು ಹೇಳಿ ಅವಳು ನೋಡೋಕ್ಕೂ ಹೋಗದೆ, ಅವಳು ಬಂದಾಗಲೂ ಅವಳ ಜೊತೆಗೆ ಸರಿಯಾಗಿ ಮಾತಾಡಿದೆ ನೀವು ಅವಳಿಗೆ ಮೋಸ ಮಾಡ್ತಾ ಇದ್ದೀರಾ ಸರ್. ಗಂಗನ ನೀವು ಹೆಂಡತಿ ಅಂತ ಒಪ್ಕೊಂಡು ಯಾವತ್ತೂ ಒಂದಿನ ಬರ್ತೀರಾ, ಅವಳನ್ನ ಜೊತೆಲಿ ಕರ್ಕೊಂಡು ಹೋಗ್ತೀರಾ ಅಂತ ಕಾಯ್ತಿದ್ದಾಳೆ. ನೀವು ಅವಳಿಗೆ ಮೋಸ ಮಾಡಬೇಡಿ ಸರ್. ಹೋಗಲಿ ಪಾಪ ಅಂತ ನಿನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಂದು ತುಂಬಾ ಅತಿ ಆಯಿತು. ನೋಡು, ನೀನು ಎಷ್ಟೇ ಹೇಳಿದ್ರು ನಾನು ಮದುವೆ ಆಗಿಲ್ಲ. ಆ ಗಂಗಾ ಯಾರೂ ನನಗೆ ಗೊತ್ತಿಲ್ಲ. ಇಷ್ಟ್ರ ಮೇಲೆ ನೀನು ಅದೇನು ಮಾಡ್ಕೊಂತೀಯೋ ಮಾಡ್ಕೊ ಹೋಗು. ಗಂಗಾರೆ ನನಗೆಲ್ಲ ನಿಜನೂ ಹೇಳಿದಾಳೆ ಸರ್. ನೀವು ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಳ್ದೆ ಹೋದರೆ ನಿಮಗೆ ತೊಂದರೆ. ಆಯಿತು, ಅದೇನಾದರೂ ನಾನು ಹೆದರಲ್ಲ. ಅದೇನಾಗುತ್ತೋ ಆಗಲಿ, ಹೋಗು. ನಿಮಗೆ ಈ ರೀತಿ ಹೇಳಿದ್ರೆ ಬುದ್ಧಿ ಬರಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಹೋಗು ಅಂತ ಹೇಳಿದ್ನಲ್ಲ. ಅಂತೂ ಸಾಯೋಕ್ಕೆ ಮುಂಚೆ ಅಮೇರಿಕಾ ನೋಡಿದ್ದು ಒಂದೇ ಭಾಗ್ಯ. ಆ್ಯಂಡ್ ಎಸ್ ಡಾಕ್ಟರ್, ಇಷ್ಟು ದಿನ ನನ್ನ ಜೀವ ಉಳಿಸೋದಕ್ಕೋಸ್ಕರ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಮನ್ನು ಸಾರಿ ಕೇಳ್ತೀನಿ. ಏನು ಪೂರ್ವಿ, ನಾನೊಬ್ಬ ಡಾಕ್ಟ್ರಾಗಿ ಏನು ಮಾಡಬೇಕು ಅದನ್ನು ತಾನೇ ಮಾಡಿದ್ದೀನಿ. ಇಷ್ಟಕ್ಕೆಲ್ಲ ಸಾರಿ ಕೇಳಿದ್ರೆ ಏನರ್ಥ? ನಾನು ಡಾಕ್ಟ್ರಾಗಿ ನಾನು ಡ್ಯೂಟಿ ಮಾಡಿದ್ದೀನಿ ಅಂತ ಫಿಲ್ಮಿ ಸ್ಟೈಲಲ್ಲಿ ಮಾತಾಡಬೇಡಿ. ನಿಮಗೆ ಸಾವಿರಾರು ಜನ ಪೇಷಂಟ್ಸ್ ಇದ್ದಾರೆ, ಆದರೆ ಎಲ್ಲರನ್ನೂ ಬಿಟ್ಟು ನನ್ನ ಪ್ರಾಣ ಉಳಿಸೋದಕ್ಕೆ ಅಂತ ಅಮೇರಿಕಾವರೆಗೂ ಬಂದ್ರಲ್ಲ, ಅದನ್ನು ಬರೀ ಡ್ಯೂಟಿ ಅನ್ನೋದ ಅಥವಾ ಎಕ್ಸ್ಟ್ರಾ ಕೇರ್ ಅಂಡ್ ಕನ್ಸರ್ನ್ ಅನ್ನೋದ? ಹೌದು, ನಾನು ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ದೇನೋ ನಿಜ. ನನ್ನ ಪೇಷಂಟ್ ಸಾವನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ, ಆದರೆ ಅದು ಯಾವುದೂ ಪ್ರಯೋಜನ ಆಗಲಿಲ್ವಲ್ಲ. ಪ್ರಯತ್ನ ನಮ್ಮದು ನಿಮ್ಮದು, ಆದರೆ ಅದಕ್ಕೆ ಪ್ರತಿಫಲ ಇನ್ಯಾರೋ ಕೊಡ್ತಾರೆ ಅಂತ ಜನ ಹೇಳ್ತಾರಲ್ಲ.
ಬಿಟ್ಬಿಡಿ ಡಾಕ್ಟರ್. ಬೇರೆ ಒಣಗೋಗಿರೋ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರೇನು, ಎಷ್ಟು ಗೊಬ್ಬರ ಹಾಕಿದ್ರೇನು ಪ್ರಯೋಜನ ಅಂತೂ ಇಲ್ವಲ್ಲ. ಡಾಕ್ಟರ್, ನಾನು ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ದಯವಿಟ್ಟು ಆಗಲ್ಲ ಅನ್ಬೇಡಿ. ಏನು ಹೇಳು ಪೂರ್ವಿ. ನಾನು ಹೇಳಿದೆ ಅಂತ ನನ್ನ ಕಾಯಿಲೆ ವಿಷಯನ ನಮ್ಮ ಮನೆಯವ್ರಿಗೆ ಹೇಳದೇ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ಮೇಲೂ ಅಂದರೆ ನಾನು ಸಾಯೋವರೆಗೂ ಈ ಗುಟ್ಟು ಗುಟ್ಟಾಗೇ ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಪ್ಲೀಸ್. ಆಯ್ತಮ್ಮ, ಆಯ್ತು. ಆದರೆ ಇನ್ನೊಂದು ಮಾತು, ನೀನು ಯಾವಾಗ ಬೇಕಾದರೂ ಎಂಥ ಸಮಯದಲ್ಲಿ ಬೇಕಾದರೂ ನನ್ನ ಸಹಾಯ ಕೇಳ್ಬೋದು. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಬೇಡ ಡಾಕ್ಟರ್, ಸಾವಲ್ಲಿ ನನ್ನ ಜೊತೆ ಇರಬೇಡಿ. ಸಾವು ಯಾವತ್ತೂ ಒಂಟಿನೇ. ಸೂರ್ಯ, ಸೂರ್ಯ, ಸೂರ್ಯ. ಪೂರ್ವಿ, ಪೂರ್ವಿ, ಬರ್ತಿದ್ದೀನಿ ಅಂತ ಹೇಳೇ ಇಲ್ಲ. ನೀನು ಹೇಳಿದ್ರೆ ನಾನೇ ಬಂದು ಏರ್ಪೋರ್ಟಿಂದ ಪಿಕ್ ಮಾಡ್ತಿದ್ದೆ. ಯಾಕೆ ಹೇಳಿಲ್ಲ? ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅನ್ನೋದು ನನಗೆ ಗೊತ್ತು. ಅಂಥದ್ರಲ್ಲಿ ಏರ್ಪೋರ್ಟಿಗೆ ಬಾ ಅಂದರೆ ಬರದೇ ಇರ್ತಿದ್ದ? ಪೂರ್ವಿ, ಯಾಕೆ ಮಾತಾಡ್ತಿಲ್ಲ? ಪೂರ್ವಿ, ಸುಪ್ರಿಯಾ ಬಾಕಂದ. ಪೂರ್ವಿ, ಸೆಮಿನಾರ್ ಎಲ್ಲ ಹೇಗಾಯ್ತು? ಹಾಂ, ಆಯಿತು. ಯಾಕೆ ಬೇಜಾರಲ್ಲಿ ಹೇಳ್ತಾ ಇದೀಯಾ? ಹೋದ ಕೆಲಸ ಫ್ರೂಟ್ಫುಲ್ ಆಗಿ ಆಗಿಲ್ವಾ? ಏನೂ ಆಗಲಿಲ್ಲ. ಸಾಯೋ ಮುಂಚೆ ಒಂದು ಸರಿ ಅಮೇರಿಕಾ ನೋಡ್ದ ಹಾಗಾಯ್ತು. ಪೂರ್ವಿ, ಯಾಕೆ ಸಾಯೋ ಮಾತಾಡ್ತೀಯಾ? ಸಾಯೋಕ್ಕೆ ಮುಂಚೆ ಮತ್ತೆ ಅಮೇರಿಕಾಗೆ ಹೋಗೋ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಹಾಗೆ ಹೇಳಿದೆ ಅಷ್ಟೆ. ಅಷ್ಟಕ್ಕೂ ಅದರಲ್ಲೇನಿದೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು ತಾನೆ. ಹಾಗಂತ ಸಾಯೋ ಬಗ್ಗೆ ಮಾತಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಹೋಗಲಿ ಬಿಡು, ಅದ್ರ ಬಗ್ಗೆ ಯಾಕೆ ಮಾತು. ಎಲ್ಲ ಹೇಗಿದ್ದಾರೆ? ಲಕ್ಷ್ಮಿ ಹೇಗಿದ್ದಾಳೆ? ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ಲಕ್ಷ್ಮಿಗೇನಾಯ್ತು? ಅವಳಿಗೇನೂ ಆಗಿಲ್ಲ. ಆದರೆ ಮೊನ್ನೆ ಇಲ್ಲಿಗೆ ಬಂದಿದ್ಲು. ಗಂಗಾ ಅನ್ನೋ ಯಾವುದೋ ಸಣ್ಣ ವಯಸ್ಸಿನ ಹುಡುಗಿಗೆ ಮದುವೆ ಆಗಿದೆ, ಅವಳಿಗೆ ಅನ್ಯಾಯ ಆಗಿದೆ ಅಂತ. ಪೂರ್ವಿ, ಲಕ್ಷ್ಮಿ ಇವತ್ತು ಅದು ಯಾವುದೋ ಹುಡುಗಿಗಾಗಿರೋ ಅನ್ಯಾಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದರೆ ನಾಳೆ ತನ್ನ ವಿಷಯ. ಹಾಗಾಗಬಾರ್ದು. ಅವಳು ಯಾವತ್ತೂ ಬಂದು ನಮ್ಮನ್ನು ಪ್ರಶ್ನೆ ಮಾಡೋ ಹಾಗಾಗಬಾರ್ದು. ಲಕ್ಷ್ಮಿ ಈಗ ದೊಡ್ಡವಳಾಗಿದ್ದಾಳೆ, ಅವಳಿಗೀಗ ಎಲ್ಲ ಅರ್ಥ ಆಗತ್ತೆ. ನಾವೇನು ತಡ ಮಾಡಬಾರ್ದು. ಏನೇ ಆಗಲಿ ಇವತ್ತೇ ಎಲ್ಲ ವಿಷಯ ಅವಳಿಗೆ ಹೇಳ್ಬಿಡ್ಬೇಕು. ಈಗ ಎಲ್ಲಿರ್ತಾಳೆ ಅವಳು? ಕಾಲೇಜ್ಗೆ ಹೋಗಿರ್ತಾಳೆ ಅನ್ಸುತ್ತೆ.
ನಾನು ಆಸೆ ಪಡ್ತಾ ಇರೋದು ನಿಮ್ಮ ಜೀವನ ಚೆನ್ನಾಗಿರ್ಬೇಕು, ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರ್ಬೇಕು ಅಂತ ಸರ್. ನೀವಿಬ್ರು ಯಾವತ್ತು ಇದೆಲ್ಲ ಬಿಟ್ಟು ನೀನಾಯ್ತು ನಿನ್ನ ಓದಾಯ್ತು ಅಂತ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದರೆ ನಿನ್ನ ಲೈಫ್ನ ನರಕ ಮಾಡಿಬಿಡ್ತೀನಿ.